पांगुळगल्ली येथील अश्वत्थामा मंदिरावर एका तरुणाने दगडफेक केल्यानंतर बुधवारी रात्री उशिरापर्यंत परिसरात तणाव निर्माण झाला होता. संतप्त जमावाने दगडफेक करणाऱ्या तरुणाला पकडून चोप दिला आहे. या घटनेनंतर पोलीस बंदोबस्तात वाढ करण्यात आली. याबाबत समजलेली माहिती अशी की काल बुधवारी रात्री 11 वाजण्याच्या सुमारास एका 19 वर्षीय तरुणाने मंदिरावर दगडफेक केली. ही गोष्ट नागरिकांच्या लक्षात येताच स्थानिक रहिवाशांनी दगडफेक करणाऱ्या तरुणाला पकडून त्याला जाब विचारला आणि त्यास मार्केट पोलिसांच्या ताब्यात देण्यात आले. घटनेची माहिती समजताच वरिष्ठ पोलीस अधिकारी घटनास्थळी दाखल होऊन रात्री पांगुळगल्ली परिसरात चोख पोलीस बंदोबस्त वाढवला होता. परिसरातील नागरिकांनी मध्यरात्री पोलीस स्थानकाबाहेर निदर्शने केली. अशांतता माजवण्यासाठी मंदिरावर दगडफेक करणाऱ्या या तरुणावर कडक कारवाई करण्यात यावी अशी मागणी करण्यात आली आहे. परिसरातील तणाव लक्षात घेऊन भेंडी बाजार पांगुळगल्ली परिसरात पोलिसांची गस्त वाढवण्यात आली आहे. ಹೋಲಿನಾಗ ಹಿಂಗ್ ಮಾಡಿದಾನಂತ ಅದ್ರ ಸಲ ಈ ಡ್ಯಾನ್ಸ್ ಮಾಡಿದ ಇವು ಬಂದ್ಬಿಟ್ಟು ಅಲ್ಲೇ ಹೊಡಿದಾನಂತೆ. ನಾವಿದ್ರೆ ಅಲ್ಲೇ ನಾವು ಮುಸ್ಲಿಮ್ ಅದೇವ್ರಿ, ನಾವಿದ್ರೆ ಎಲ್ಲ 24 hours ಅಲ್ಲೇ ಇರ್ತೀವಿ ಸರ್. ನಮ್ಮ ಹುಡುಗರ ಕಡೆ ನಮ್ಮ ದೋಸ್ತಿ ಕಡೆ ಇರ್ತೀವಿ ಅಲ್ಲೇ. ನೀವು ಬಿಡುದ ನಶೆದಾಗಿತ್ತ ಹಿಂಗ್ ಮಾಡ್ಯಾನ್ರಿ. ಏನ್ ಮಾಡ್ಯಾನ ಸರ? ಕಲ್ಲು ಹೋಗ್ತಾನ್ರಿ. ಎದಕ್ಕೆ ಎಲ್ಲಿ ಹೋಗತಾನ? ಮಂದಿರಕ್ಕೆ ಕಲ್ಲು ಹೋಗತಾನ. ಯಾರು ಹೊಡೆದಾರ ಹೆಸರು? ಹೆಸರು ಗೊತ್ತಿಲ್ರಿ ಸರ್. ಒಂದು ಹುಡುಗ ಅದಾನ್ರಿ. ಹುಡುಗ ಅದಾದ ಗಲ್ಲಿದ ಹುಡುಗಾರಿ ಉಜ್ವಲ್ ನಗರ ಏನೋ ಅನ್ನತಿದ್ರು. ಏರಿಯಾ ಗೊತ್ತಿಲ್ರಿ. ಅದತ್ ಗಲ್ಲಿ ಏನಾಗಿತ್ತು ಅದು ಹೋಳಿ ದಿನ ಏನಾಗಿತ್ತು? ನಮ್ಗೂ ಗೊತ್ತಿಲ್ರಿ. ಅವ ನಶೆದಾಗತಾನ್ರಿ. ಏನೇನ್ ಹೇಳತ್ತಾನ ನಮಗೂ ಗೊತ್ತಿಲ್ರಿ. ಅವ ಎಲ್ಲ ಹುಡುಗರು ಉಣ್ಯಾರ್ದವ್ರ ಹಿಡ್ಕೊಂಡ್ ಬಡ್ತಾರಿ ಅವ್ರಿಗೆ. अभी किस लिए आया था उधर? बड़तरी होगा वही पूछ रहे हैं अभी क्यों आए पुलिस नहीं क्या काम कर रही है वही पूछ रहे हैं हम तू की मारे हम अभी इतने बरस से हम गली में रह के हमारे को क्या प्रॉब्लम नहीं है. हम भाईचारे जैसा रहते हैं. ये बाहर वाले को हमारे को तरस कर रहे हैं. ಅಶ್ವತ್ಥಾಮ ಗುಡಿದಲ್ಲಿ ಸಾಯಂಕಾಲ ಈಗ ಹುಡುಗರು ಕುಂಟಿರ್ತಾರೆ. ಅದ ಟೈಮ್ಗೆ ಅದು ಸಿಟಿದಾಗ ಅಡ್ಡಾಡುವುದು ಒಂದು ಶರಿ ಕುಡಿದ ಒಂದು ಹುಡುಗರು ಬಂದ್ ಕ್ಯಾಸು ನಮ್ಮ ಗುಡಿ ಮನೆಯಲ್ಲಿ ಕಲ್ಲು ಹೊಡೆದಾರು. ಆ ಟೈಮ್ದಾಗ ಹುಡುಗರು ಕೂತಿದ್ದು ಅವ್ನು ಹಿಡ್ಕೊಂಡು ಕ್ಯಾಸ ಪೊಲೀಸ್ ಸ್ಟೇಷನ್ ಕೊಟ್ಟು ಬಂದಿವ್ರಿ. ಏನು ರೀ ಗೋರ್ತಿಯಾಗಿಲ್ರಿ ಅವ್ರದ್ದು. FR ಕೊಟ್ಟು ಬಂದೇವ್ರಿ. ಅಲ್ಲ FIR ಆಗೈತೆ ರೀ ಅವ್ರದ್ದು ಮೇಲೆ. ಹಾಂ ಕಲ್ಲು ಇದು ಹೊಡೆದ ಮೇಲೆ ಅದು ಸಿಕ್ಕಿದಾನ್ರಿ ಅವು. ಹಾಂ ಇಲ್ಲ ರೀ. ಹಾಂ ರೆಸ್ಕ್ಯೂ ಮಾಡ್ಕೆ ಹಿಡಿದೇನೆ ರೀ ನಾವು. ಹಾಂ ಪೊಲೀಸ್ ಸ್ಟೇಷನ್ ಒಳಗೆ ಕೊಡ್ತೀವಿ. ಅದೇನು ಪ್ರೊಸೆಸ್ ಅವರು ಇದು ಮಾಡಿಲ್ಲ ರೀ. ಅವರು ಮಾತಾಡಲಿಲ್ಲ ರೀ. ಅವ ನಶೆದಾಗಿದ್ರಿ. ಅವು ಕಬೂಲ್ ಮಾಡಿದಾನ ರೀ. ಅವು ಅಂದ್ರೆ ಕಲ್ಲು ಹೊಡೆದ ನನ್ನ ಕೇಸ್ ಹೇಳನ್ರಿ. ಅದು ಊಟ ಮಾಡ್ಕೇಸ್ ನಾವು ಅಡ್ಡಾಡಕ್ಕೆ ಹೋಗಿದ್ದಿದ್ರಿ. ಆ ಟೈಮ್ದಾಗ ನೋಡಿದಾರ ಅವ್ನು ಕೈಯಾಗ ಕಲ್ಲಿತ್ರಿ. ನಮ್ಮ ಪೂಜಾರಿ ಮನೆ ಬಾಜುಕ್ ಐತ್ರಿ. ಅವ್ರು ಮ್ಯಾಲಿಂದ ನೋಡತ್ತಾರ್ರಿ. ಅದು ನೋಡ್ಕ್ಯಾಸ ಅವ್ನು ಏನು ಮಾಡ್ತಾನ ಅನ್ಕ್ಯಾಸ ನೋಡ್ಕ್ಯಾಸ ಅವ್ನು ಕಲ್ಲು ಹೊಡೆದನ್ರಿ. ಅವ್ನು ಕಲ್ಲು ಹೊಡೆದ ಮೇಲೆ ಅವಂಗೆ ಹಿಡ್ಕೋದೇವ್ರಿ ನಾವು. ಅದೇನು ಗೊತ್ತಿಲ್ರಿ. ಯಾಕಂದ್ರೆ 10 ವರ್ಷ ಸಲುವಾಗ ರಶ್ ಭಾಳ ಇದ್ರಿ. ಆ ಟೈಮ್ದಾಗ ಯಾರು ಇದ್ದಾಗ ಗೊತ್ತಿರ್ಲಿಲ್ಲ ರೀ. ಅವ್ರು ಒಬ್ಬ ಸಿಕ್ಕಿದ್ರು ಅವ್ರು. ಹಾಂ ಏರಿಯಾ ಹಾಂ ದೊಡ್ಡ ದೇವಸ್ಥಾನ ಆಗಿದ್ರಿ. ಇದು ನಮ್ಮ ಪೋಸ್ಟ್ ಮಾಡ್ತಾನೆ ರೀ. ಇಟ್ಟು ದೊಡ್ಡ ಹಬ್ಬ ಇದೆ ಆಗಿದ್ದೆ ರೀ. ಹೋಳಿ ಆಗೈತೆ ರೀ. ಇಟ್ಟು ದೊಡ್ಡ ಹೋಳಿ ಆದ ಕೆಲಸ ಇಲ್ಲ ಎಲ್ಲ ಸಮಸ್ಯೆ ಹಾಂ ಶಾಂತಿಲೇ ಹೋಗಿದ್ದೈತೆ ರೀ. ಈ ಥರ ಹುಡುಗರು ಬಂತು ಮತ್ತು ನಮ್ಮ ಇದ್ರಾಗ ಗದ್ದಲ ಮಾಡಬೇಡ್ರಿ. ಅದ ವಿಷಯದ ನಮ್ಮ ಎಲ್ಲರಿಗೂ ಇದು ಮಾಡ್ತೇನೆ ರೀ. ಶಾಂತಿ ಇರ್ಬೇಕು ರೀ. ಇಲ್ಲಾಂದ್ರೆ ಇಲ್ಲಿಂದ ಹೋತ್ರ ಮತ್ತು ಬೇರೆ ಕಡೆ ಭಾಳ ಆಗ್ತೈತೆ ರೀ. ಅದನ್ನ ಅದು ಹಂಗೆ ಆಗ್ಬೇಡ್ದು ನೋಡ್ರಿ.